ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬೆನ್ನಲ್ಲೇ ಕ್ರಾಂತಿಯ ಚರ್ಚೆ ಕೂಡ ನಡೀತಿದೆ. ಬಿಹಾರ ಚುನಾವಣಾ ಫಲಿತಾಂಶದ ಪರಿಣಾಮ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಪ್ರಯೋಗ ಮಾಡುವುದು ಅನುಮಾನ. ಇದೇ ವಿಚಾರ ಮುಂದಿಟ್ಕೊಂಡು ಸಚಿವರು ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ. ಅಂದ್ರೆ ವಿಪಕ್ಷಗಳು ಸರ್ಕಾರವೇ ಪತನವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯನಿಗೆ ಶುಕ್ರದಶೆ, ರಾಹುಲ್ ಗಾಂಧಿಗೆ ರಾಹುಕಾಲ. ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ.ಕೆ. ಶಿವಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು. ಕಾಂಗ್ರೆಸ್ಗೆ ಪಾಠ ಅದನ್ನ ನೋಡಿ ಎಚ್ಚೆತ್ತುಕೊಳ್ಬೇಕು ನಾವು. ಬಿಹಾರ ಫಲಿತಾಂಶ, ನವೆಂಬರ್ ಕ್ರಾಂತಿ ಕಥೆ ಏನು? ಬಿಹಾರದಲ್ಲಿ ಕಾಂಗ್ರೆಸ್ನ ಮಹಾಗಠಬಂಧನ್ ಗೆದ್ದಿದ್ರೆ ಹೈಕಮಾಂಡ್ಗೆ ಹೊಸ ಎನರ್ಜಿ ಬರ್ತಿತ್ತು. ಇದೇ ಎನರ್ಜಿಯಲ್ಲಿ ವರಿಷ್ಠರು ರಾಜ್ಯದಲ್ಲಿ ಪ್ರಯೋಗ ಮಾಡ್ತಿದ್ರು ಎನ್ನಲಾಗಿದೆ. ಆದ್ರೀಗ ಫಲಿತಾಂಶ ಉಲ್ಟಾ ಹೊಡೆದಿದೆ. ಸದ್ಯದ ಸ್ಥಿತಿಯಲ್ಲಿ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ ಎನ್ನಲಾಗ್ತಿದೆ. ತಕ್ಷಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳೋದು ಕಷ್ಟ. ಅದರಲ್ಲೂ ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆಗೆ ನಿರ್ಧಾರ ಮಾಡೋದು ಕಷ್ಟ. ನಾಯಕತ್ವ ಬದಲಾವಣೆ ಮಾಡಿದ್ರೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಪ್ರಾದೇಶಿಕ ಬಲಿಷ್ಠ ನಾಯಕತ್ವ ಬದಲಿಸಿದ್ರೆ ರಾಜ್ಯ ರಾಜಕೀಯದಲ್ಲಿ ಗಂಭೀರ ಪರಿಣಾಮ ಬೀರಲಿದೆ. ಸದ್ಯಕ್ಕೆ ಬಿಹಾರ ಸೋಲಿನ ಆಘಾತದಿಂದ ಹೊರಬರಲು ಹೈಕಮಾಂಡ್ಗೆ ಸಮಯ ಬೇಕಿದೆ. ಹೀಗಾಗಿ ತಕ್ಷಣವೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕಷ್ಟ. ಅಲ್ಲಿಗೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಮುಂದಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಸಲು ಹೈಕಮಾಂಡ್ ಸಿದ್ಧವಿಲ್ಲ. ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಸಿಎಂ ಪರ ಬ್ಯಾಟ್ ಬೀಸಿದ್ದು ಸಿದ್ದರಾಮಯ್ಯರೇ ಸಿಎಂ ಆಗಿರ್ತಾರೆ, ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ ಅಂದಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಸಿದ್ದರಾಮಯ್ಯನವರನ್ನು ಮತ್ತಷ್ಟು ಗಟ್ಟಿ ಮಾಡಿತು ಅನ್ನೋ ಚರ್ಚೆ ನಡೀತಾ ಇದೆ. ಇಲ್ಲ, ಗಟ್ಟಿ ಮಾಡೋ ಪ್ರಶ್ನೆ ಎಲ್ಲ ಗಟ್ಟಿ ಇದ್ದಾರೆ ಸಿದ್ದರಾಮಯ್ಯ ಅವರು, ಅದನ್ನ ಪ್ರಶ್ನೆ ಇಲ್ಲ. ಸೊ ಅದೊಂದು ನಮಗೆಲ್ಲ ಕಾಂಗ್ರೆಸ್ಗೆ ಪಾಠ ಅದನ್ನ ನೋಡಿ ಎಚ್ಚೆತ್ತುಕೊಳ್ಬೇಕು ನಾವು. ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಏನೇನೂ ಇಲ್ಲ. ಹೇಳಿ ಸರ್, ಏನೇನೂ ಆಗಲ್ಲ. ಇದು ಸೃಷ್ಟಿ ಮಾಡ್ಕೊಂಡಿರೋದು. ಈಗ ನವಂಬರ್ ಈಗ ಎಷ್ಟನೇ ತಾರೀಕು? 15ನೇ ತಾರೀಕು. ಇನ್ನು 15 ದಿನ ಆದಮೇಲೆ ನವಂಬರ್ ಹೋಗ್ತದೆ. ಯಾರು ಕ್ರಾಂತಿ ಅಂತ ಇದ್ರು ಅವ್ರಿಗೆ ವಾಂತಿ ಭೇದಿ ಅವ್ರು ಶುರು ಆಗ್ತದೆ. ನವಂಬರ್ ಕ್ರಾಂತಿ ಅಂತ ಅದು ಎಲ್ಲಿಂದನೋ ಸೃಷ್ಟಿಯಾಗಿತ್ತು. ಅದಕ್ಕೆ ಯಾವುದೇ ರೀತಿಯ ಆಧಾರಗಳು ಕೂಡ ಇಲ್ಲ. ಎಲೆಕ್ಷನ್ಗೂ ನಮ್ಮ ರಾಜ್ಯದ ರಾಜಕಾರಣಕ್ಕೂ ಏನು ಸಂಬಂಧ ಇಲ್ಲ. ರಾಹುಲ್ಗೆ ರಾಹುಕಾಲ, ಸಿದ್ದರಾಮಯ್ಯಗೆ ಶುಕ್ರದೆಸೆ ಎಂದ ಅಶೋಕ್. ಇನ್ನು ಬಿಹಾರ ಫಲಿತಾಂಶ ಮತ್ತು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ರಾಹುಲ್ ಗಾಂಧಿಗೆ ರಾಹುಕಾಲ ಶುರುವಾಗಿದ್ದು ಸಿಎಂ ಸಿದ್ದರಾಮಯ್ಯಗೆ ಶುಕ್ರದೆಸೆ ಶುರುವಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ 2 ವರ್ಷದ ಬಳಿಕ ಕಾಂಗ್ರೆಸ್ಗೆ ಇಲ್ಲೂ ನೆಲೆ ಇರಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಶುಕ್ರದಶೆ, ರಾಹುಲ್ ಗಾಂಧಿಗೆ ರಾಹುಕಾಲ. ಇಷ್ಟೇ. ಡಿ.ಕೆ. ಶಿವಕುಮಾರ್ಗೆ ಮನೆಗೆ ಹೋಗೋ ಕಾಲ. ಇನ್ನಿರೋದು 2 ವರ್ಷ ಕರ್ನಾಟಕದಲ್ಲಿ. ಅಷ್ಟರಲ್ಲಿ ಏನು ಕೌರ್ಗಂಬೇಕು ಎಲ್ಲ ಕೌರ್ಗಂಬಿಡ್ರಿ. ಅದಾದ್ಮೇಲೆ ದೇಶದಲ್ಲಿ ನಿಮ್ಗೆಲ್ಲೂ ಕೌರಕ್ಕೆ, ನುಂಗಕ್ಕೆ, ಲೂಟಿ ಮಾಡಕ್ಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲೂ ಅವಕಾಶ ಸಿಗಲ್ಲ. ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತೆ ಕ್ರಾಂತಿ ಉಂಟು ಮಾಡೋ ವಿಚಾರಗಳಿಗೆ ಕೈ ಹಾಕೋದು ಬಹುತೇಕ ಅನುಮಾನ. ಈಗಾಗಲೇ ಸೋಲಿನ ಚಿಂತೆಯಲ್ಲಿರೋ ವರಿಷ್ಠರು ಬದಲಾವಣೆಯ ವಿಚಾರದಿಂದ ಅಂತರ ಕಾಯ್ದುಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9.